ಆದ್ಮೇಲೆ ಪ್ರತಿ ಗ್ರಾಮ ಪಂಚಾಯತಿಗೆ ಬರ್ತೀವಿ. ನಿಮ್ಮನ್ನಲ್ಲಿ ಕೂಡ ಪ್ರತ್ಯೇಕವಾಗಿ ನಿಮ್ಮ ಜೊತೆ ಕೂತು ಚರ್ಚೆ ಮಾಡಿ ಪಕ್ಷಕ್ಕೆ ಯಾವ ರೀತಿ ನಿಮ್ಮ ಸಹಾಯ ಪಡಿಬೇಕು. ಮಾನ್ಯ ಮೇಟಿ ಅವರು, HY ಮೇಟಿ ಅವರು ನಿಮಗೆಲ್ಲ ಚಿರಪರಿಚಿತರು. ಅವ್ರ ಬಗ್ಗೆ, ಉಮೇಶ್ ಬಗ್ಗೆ ಹೇಳುವಂತ ಅವಶ್ಯಕತೆ ಇಲ್ಲ. ಅದಕ್ಕಾಗಿ ಅವ್ರಿಗೆ ನೀವೆಲ್ಲ ಆಶೀರ್ವಾದ ಮಾಡಬೇಕು. ಏನೋ ತಂದೆ ಸ್ಥಾನ ತುಂಬುವಂತ ಏನೋ ಪ್ರಯತ್ನ ಮಾಡ್ತೀವಿ. ನಿಮ್ಮೆಲ್ಲರ ಸಹಕಾರ ಇದ್ರೆ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ ಇದೆ. ನಾವು ಕೂತ್ ಮಾಡ್ಲಿಕ್ಕೆ ಆಗೋಲ್ಲ. ನಾವು ಭಾಷಣ ಮಾಡ್ಬೋದು, ನಮ್ಮ ಪಕ್ಷದ ಕಾರ್ಯಕ್ರಮ ಹೇಳ್ಬೋದು, ನಾವು ಈ ತರ ಡೆವಲಪ್ ಮಾಡಿದ್ವಿ, ಲಕ್ಷಾಂತರ ಕೋಟಿ ಖರ್ಚು ಮಾಡಿದ್ ಹೇಳ್ಬೋದು. ಆದ್ರೆ ಅಂತಿಮವಾಗಿ ಜಯವನ್ನು ಸಾಧಿಸುವಂತ ಶಕ್ತಿ ನಿಮ್ಮ ಕೈಯಲ್ಲಿದೆ. ಅದಕ್ಕಾಗಿ ನಿಮ್ಮನ್ನ ಭೇಟಿ ಆಗ್ಲಿಕ್ಕೆ ಅಷ್ಟಕ್ಕೆ ಮಾತ್ರ ನಾವು ಇವತ್ತು ಬಂದಿದ್ದೇನೆ. ಚುನಾವಣೆ ಆಗುವವರೆಗೆ ಇಲ್ಲೇ ಇರ್ತೀವಿ. ಎಲ್ಲ ಹಳ್ಳಿಗೆ ಸಾಧ್ಯ ಬರ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಗ್ರಾಮ ಪಂಚಾಯತ್ ಖಂಡಿತವಾಗಿ ಬರ್ತೀವಿ. ಈಗಾಗಲೇ 3 ಜಿಲ್ಲಾ ಪಂಚಾಯತಿ, ಇವತ್ತು 1 ಪಟ್ಟಣ ಪಂಚಾಯತಿ, 2 ಜಿಲ್ಲಾ ಪಂಚಾಯತಿ ಹೇಳುತ್ತೆ. ಇವತ್ತು ನಾಳೆ ಕೂಡ 3 ಜಿಲ್ಲಾ ಪಂಚಾಯತಿ ಅಂದ್ರೆ ಎಲ್ಲ ಕಡೆ ಹೋಗ್ತೀವಿ. ನಂತರ ಬಾಗಲಕೋಟೆ ಸಿಟಿಯಲ್ಲಿ ಕೂಡ ನಾವೆಲ್ಲ ಮುಖಂಡರ ಪ್ರತ್ಯೇಕವಾಗಿ ಭೇಟಿಯಾಗಿ ಅಲ್ಲಿರುವಂತಹ ಸಮಸ್ಯೆ, ಹಿಂದೆ ಆಗದೇ ಇರುವಂತ ಅಭಿವೃದ್ಧಿ ಕಾರ್ಯಗಳಿರ್ಬೋದು, ಇದನ್ನ ಎಲ್ಲ ಕಲೆ ಹಾಕಿ ನಿಮ್ಮ ಸಲಹೆ ಮೇರೆಗೆ ಚುನಾವಣೆ ಮಾಡುವಂತ ಪ್ರಯತ್ನಕ್ಕೆ ನಾವೆಲ್ಲ ಹೋಗೋಣ. ಒಟ್ಟಾರೆ ಗೆಲ್ಲಲಿಕ್ಕೆ ಎಲ್ಲ ರೀತಿಯ ಅವಕಾಶಗಳಿದೆ. ನೀವು ಅದನ್ನ ಗೆರೆ ಮೂಡಿಸುವಂತ ಪ್ರಯತ್ನ ನಿಮ್ಮ ಕೈಯಲ್ಲಿದೆ. ಅದಕ್ಕೆ ವಿನಂತಿ ಮಾಡ್ಕೊಳ್ಳಿಕ್ಕೆ ಎಲ್ಲರೂ ನಾವು ಅಧ್ಯಕ್ಷರು ಚರಂತಿಮಠ ಅವರು, ಉಮೇಶ್ ಅವರು, ಶಾಸಕರು ನಾವಿಲ್ಲಿ ಬಂದಿದ್ದೇವೆ. ಮುಖ್ಯಮಂತ್ರಿಗಳು ಕೂಡ ಇಲ್ಲಿ ಟಿಪಿ ಇದೆ, ಅವರು ಕೂಡ 31 ಇದೆ. ಅವರು ಕಾರ್ಯಕ್ರಮ ಸವಿಸ್ತರವಾಗಿ ಹೇಳ್ತಾರೆ. ನಮ್ದು ಕೆಲಸ ಬೇರೆ, ಅವ್ರ ಕೆಲಸ ಬೇರೆ. ನಮ್ಮ DCM ಬಂದ್ರೆ ಅವ್ರ ಕೆಲಸ ಬೇರೆ. ಹಿಂಗಾಗಿ ಎಲ್ಲಾರು ಬೇರೆ ಬೇರೆ. ನೀವು ಒಂದೇ ತಕ್ಕಲಿ ಹೇಳಿದ್ರೆ ಅದು ಸರಿ ಹೋಗಲ್ಲ. ನಮ್ಮ ಕೆಲಸ ಎಲ್ಲಿ ಏನಿದೆ ಸಮಸ್ಯೆ ನೋಡೋದು, ಅದಕ್ಕೆ ಸರಿಯಾದ ಅಳತೆಯಲ್ಲಿ ತೂಕ ಮಾಡೋದಷ್ಟೇ ನಮ್ಮ ಕೆಲಸ. ಅದಕ್ಕೆ